ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಮಾದಿಗ ಸಮಾಜದ ಮುಖಂಡರು ದಿನಾಂಕ 2 ಮಾರ್ಚ್ 2026ರಂದು ಪ್ರತಿಭಟನೆಯ ಮುಖಾಂತರ ಮನವಿಯನ್ನು ಸಲ್ಲಿಸಿದರು. ಈ ಮನವಿ ಸಲ್ಲಿಸುವೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ 3 ದಶಕಗಳಿಂದ ಒಳ ಮೀಸಲಾತಿಗಾಗಿ ಮಾದಿಗ ಸಮಾಜವು ಹೋರಾಟ ಮಾಡುತ್ತಾ ಪ್ರಾಣತ್ಯಾಗ ಮಾಡುವ ಮುಖಾಂತರ ಸುಪ್ರೀಂ ಕೋರ್ಟ್ ಕದ ತಟ್ಟೆ ಒಳ ಮೀಸಲಾತಿ ಪಡೆದುಕೊಂಡಿದ್ದು ಸರಿಯಷ್ಟೇ. ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿರವರ ಸರ್ಕಾರದಿಂದಲೇ ನಮಗೆ ಒಳ ಮೀಸಲಾತಿ ದೊರಕಲು ಕಾರಣವಾಯಿತು, ಕಾಂಗ್ರೆಸ್ ಸರ್ಕಾರದಿಂದ ಅಲ್ಲ. ಕಣಾವಳಿ ಮಂಜುನಾಥ್ ಬಿಜೆಪಿ ಮುಖಂಡರು ಹೇಳಿದರು. ನಂತರ ಹರಪನಹಳ್ಳಿಯ ಉಪ ತಹಸೀಲ್ದಾರ್ ನಟರಾಜ್ ರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವರದಿ ಬಿ ಸಲೀಂ ಸಾಬ್ ಉಮ್ಮಲಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಇವರಿಗೆ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಎಂದು ಆಯೋಗ ಹೇಳಿದರೂ ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ ಸಚಿವರುಗಳಾದ ಶ್ರೀ ಎಚ್.ಸಿ. ಮಾದೇವಪ್ಪ, ಶ್ರೀ ಪ್ರಿಯಾಂಕಾ ಖರ್ಗೆ, ಶ್ರೀ ಜಿ. ಪರಮೇಶ್ವರ್, ಶ್ರೀ ಸಂತೋಷ್ ಲಾಡ್ ಇವರ ಹಣತೆಯಂತೆ ಕುಣಿಯುತ್ತಾ ಮಹಾದೇವಪ್ಪನವರ ಸಮಾಜವನ್ನು ಎತ್ತಿ ಕಟ್ಟಲು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ 30 ವರ್ಷಗಳ ಒಳ ಮೀಸಲಾತಿಯ ಹೋರಾಟದ ಕುತ್ತಿಗೆಗೆ ನೇಣು ಹಾಕುತ್ತಿದೆ. 2022ರಿಂದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಸರ್ಕಾರ 17% ಮೀಸಲಾತಿಯನ್ನು ಎಸ್ಸಿಗಳಿಗೆ ಹೆಚ್ಚಳ ಮಾಡುವುದರ ಮುಖಾಂತರ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಮರೆಯುವಂತಿಲ್ಲ. ಆದರೆ ಅದನ್ನು ರದ್ದುಗೊಳಿಸುವುದರ ಮುಖಾಂತರ ಯಥಾವತ್ತಾಗಿ 15 ಹಳೆಯ ಮೀಸಲಾತಿಯಲ್ಲಿ ಮೀಸಲಾತಿಯನ್ನು ಕೊಡುವ ಮುಖಾಂತರ 56,000 ನೇಮಕ ಮಾಡಿಕೊಳ್ಳುತ್ತಿರುವುದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಘೋರ ಅನ್ಯಾಯವನ್ನು ಮಾಡುತ್ತಿರುವುದು ಖಂಡನಾರ್ಹ. ಮಾದಿಗ ಸಮಾಜವನ್ನು ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ಆಯೋಗದ ವರದಿಗಳನ್ನು ಗಾಳಿಗೆ ತೂರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಎಚ್.ಸಿ. ಮಾದೇವಪ್ಪ, ಶ್ರೀ ಪ್ರಿಯಾಂಕಾ ಖರ್ಗೆ, ಶ್ರೀ ಪರಮೇಶ್ವರ್, ಶ್ರೀ ಸಂತೋಷ್ ಲಾಡ್ ಇವರ ವಿಷಯದಲ್ಲಿ ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕಿ ರಾಜ್ಯದ ಮಾದಿಗ ಸಮಾಜಕ್ಕೆ ವಂಚನೆ ಮಾಡುತ್ತಿದ್ದಾರೆ. ನಾವುಗಳು ಈ ಹಿಂದೆ 6-6-4 ಅನುಪಾತದಲ್ಲಿ ಜಾರಿಗೊಳಿಸಿದ ಒಳ ಮೀಸಲಾತಿಯನ್ನು ಎಲ್ಲವನ್ನೂ ಮುಂದುವರಿಸಿ ಈ ಹಿಂದೆ ಇದ್ದ 17% ಮೀಸಲಾತಿಯನ್ನು ಜಾರಿಗೊಳಿಸುವುದರ ಮುಖಾಂತರ 56,000 ಉದ್ಯೋಗವನ್ನು ನೇಮಕ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಮನವಿ